ಅಕ್ಟೋಬರ್ 12ರಂದು ವಿಶ್ವ ಸಂಧಿವಾತ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಹಾಸನದ ಇಂಡಿಯನ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ವತಿಯಿಂದ ಅಕ್ಟೋಬರ್ 11ರಂದು ಶನಿವಾರ ವಾಕಥಾನ್ ಹಾಗೂ ಅಕ್ಟೋಬರ್ 13ರಂದು ಸೋಮವಾರ ಉಚಿತ ತಪಾಸಣೆ ಮತ್ತು ಸಮಾಲೋಚನಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ನಹೀಂ ಸಿದ್ದಿಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಪ್ರತಿ ವರ್ಷ ವಿಶ್ವ ಸಂಧಿವಾತ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಬಾರಿ ಹಾಸನದಲ್ಲೂ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಕ್ಟೋಬರ್ 11ರಂದು ಬೆಳಗ್ಗೆ 8 ಗಂಟೆಗೆ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ವಾಕಥಾನ್ ಆರಂಭವಾಗಲಿದೆ. ಜಾಥಾ ಚಾಲನೆಯನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಅನಿಲ್ ನೆರವೇರಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಐಎಂಎ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ, ಕಾರ್ಯದರ್ಶಿ ಡಾಕ್ಟರ್ ವಿವೇಕಾನಂದ ಇಟ್ಟಗಿ, ಖಜಾಂಚಿ ಡಾಕ್ಟರ್ ವಿನಯ್, ಪ್ರಾಧ್ಯಾಪಕ ಡಾಕ್ಟರ್ ಕಿರಣ್, ಜಿಲ್ಲಾ ಸಾಕ್ಷರತಾ ಸಮಿತಿ ಮಾಜಿ ಕಾರ್ಯದರ್ಶಿ ಅಖಿಲ್ ಪಾಷಾ, ಮೆಡಿಕಲ್ ನಿರ್ದೇಶಕ ಡಾಕ್ಟರ್ ಎಂ ಅನೂಪ್, ಜನತಾ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಾಂಶುಪಾಲ ಎನ್ಡಿ ಅರುಣ್, ಡಾಕ್ಟರ್ ಪುನೀತ್ ಕುಮಾರ್ ಹಾಗೂ ಇತರರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಂಧಿವಾತ ಎಂಬ ಕಾಯಿಲೆಯ ಬಗ್ಗೆ ಜನರಲ್ಲಿ ಅರಿವು ಇನ್ನೂ ಕಡಿಮೆಯಾಗಿದೆ. ಕೀಲು ಮತ್ತು ಮೂಳೆ ಸಮಸ್ಯೆಗಳನ್ನು ಹಲವರು ತಡವಾಗಿ ಗಮನಿಸುತ್ತಾರೆ. ಕೆಲವರು ಚಿಕಿತ್ಸೆ ಆರಂಭಿಸಿ ಮಧ್ಯದಲ್ಲೇ ನಿಲ್ಲಿಸುತ್ತಾರೆ. ವಾಕಥಾನ್ ಮುಖಾಂತರ ಪ್ರಾರಂಭದಲ್ಲೇ ಕಾಯಿಲೆ ಗುರುತಿಸುವುದು, ಸರಿಯಾದ ಚಿಕಿತ್ಸೆ ಪಡೆಯುವುದು ಎಷ್ಟು ಮುಖ್ಯವೆಂಬ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅಕ್ಟೋಬರ್ 13ರಂದು ಉಚಿತ ತಪಾಸಣೆ ಹಾಗೂ ಸಮಾಲೋಚನಾ ಶಿಬಿರವನ್ನು ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಮೊದಲ 10 ಜನರಿಗೆ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಮಾಡಲು ಮುಂದಾಗಿದ್ದೇವೆ ಎಂದು ಘೋಷಿಸಿದರು. ಆಂಟಿ ರುಮಟಾಯ್ಡ್ ಡ್ರಗ್ಸ್ ಅಂತ ಹೇಳ್ತೇವೆ. ಆ ಪೇಷಂಟ್ಸ್ ಸಿವಿಯಾರಿಟಿ ಹೇಗಿದೆ ಅದರ ಪ್ರಕಾರ ನಾವು ಬೇಸಿಕ್ ಮೆಡಿಸಿನ್ಸ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಸೊ ಡಿಸೀಸ್ ಕಂಟ್ರೋಲ್ ಬಂದಿದ ತಕ್ಷಣ ಇಲ್ಲ ಆ ಡೋಸ್ ಅನ್ನ ಕಡಿಮೆ ಮಾಡ್ತೇವೆ, ಇಲ್ಲ ಮೆಡಿಸಿನ್ ಒಂದರಿಂದ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ತೇವೆ. ಆಪರೇಷನ್ ಅವಶ್ಯಕತೆ ಯಾವಾಗ ಬೀಳುತ್ತೆ ಆರ್ಥರೈಟಿಸ್ ಪೇಷಂಟ್ಗಳಲ್ಲಿ ಅಂದ್ರೆ, ಬಹಳ ವರ್ಷಗಳ ಈ ತೊಂದರೆಯಿಂದ ಸರಿಯಾದ ಟ್ರೀಟ್ಮೆಂಟ್ ಆಗಿಲ್ಲದೆ ಇರೋದ್ರಿಂದ, ಇಲ್ಲ ಸರಿಯಾದ ಆರೋಗ್ಯ ಕಾಪಾಡ್ಕೊಳ್ಳದೆ ಇರೋದ್ರಿಂದ, ಯಾವಾಗ ಈ ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳು, ನೀ ಜಾಯಿಂಟ್ ಆಗಲಿ, ಹಿಪ್ ಜಾಯಿಂಟ್ ಆಗಲಿ, ಇದೆಲ್ಲ ಸವೆದು ಹೋಗುತ್ತಲ್ಲ, ಆವಾಗ ಆ ಒಂದು ಕಾಯಿಲೆಗೆ ಮಾತ್ರ ಅವ್ರಿಗೆ ಆಪರೇಷನ್ ಅವಶ್ಯಕತೆ ಬೀಳ್ತದೆ. ಓವರ್ ಆಲ್ ಈ ಕಾಯಿಲೆಗೋಸ್ಕರ ಆಪರೇಷನ್ ಪರಿಹಾರ ಅಲ್ಲ, ಇದಕ್ಕೋಸ್ಕರ ಮೆಡಿಸಿನ್ಸ್ ಇಂದ ಪರಿಹಾರ ಕಾಣ್ಕೊಳ್ಬೇಕಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಕೆಆರ್ ಪ್ರದೀಪ್ ಹಾಗೂ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.